ಈ ದೇವಸ್ಥಾನದ ಮುಂದೆ ಹೋಗೋ ಎಲ್ಲ ವಾಹನಗಳನ್ನು ಯಾಕೆ ನಿಲ್ಲಿಸ್ತಾರ ಅಂತ ನಿಮಗ್ ಗೊತ್ತಾ? ವರ್ಷಗಳ ಹಿಂದೆ ದೇವಗಣಗಳು ಮಹಾಯಜ್ಞವನ್ನ ನಡೆಸ್ತಿದ್ರು. ಆ ಯಜ್ಞದಿಂದ ಲೋಕಕ್ಕೆ ಶಾಂತಿ ಧರ್ಮವನ್ನ ಉಳಿಸ್ಬೇಕಾಗಿತ್ತು. ಅದನ್ನ ಸಹಿಸದ ರಾಕ್ಷಸರು ಯಜ್ಞವನ್ನ ಭಂಗಪಡಿಸಿ ದೇವಗಣಗಳ ಮೇಲೆ ದಾಳಿಯನ್ನ ಮಾಡಿದಾಗ ಆ ಆಕಾಶವೇ ಕಂಪಿಸುವಂತ ಒಂದು ದಿವ್ಯ ಶಕ್ತಿ ಪ್ರತ್ಯಕ್ಷವಾಯಿತು. ದೇವಿ ತನ್ನ ಉಗ್ರ ರೂಪದಿಂದ ಎಲ್ಲ ರಾಕ್ಷಸರ ಸಂಹಾರವನ್ನ ಮಾಡಿದ್ಲು. ದೇವಿಯನ್ನ ಶಾಂತಗೊಳಿಸೋಕೆ ಶಿವ ಹೇಳಿದ್ದು ಭೂಲೋಕಕ್ಕೆ ಹೋಗಿ ತುಂಗಭದ್ರಾ ನದಿಯ ತೀರದಲ್ಲಿ ಶಾಂತಳಾಗು ಅಂತ. ಆ ಸ್ಥಳವನ್ನ ಆಗ ಶಿವಪುರ ಅಂತ ಕರೆತಿದ್ರಂತೆ. ಶಾಂತಳಾದ ದೇವಿ ಶಿವನನ್ನ ಪ್ರಾರ್ಥಿಸಿ ನಾನು ತುಂಗಭದ್ರಾ ನದಿಯ ತೀರದಲ್ಲೇ ನೆಲೆಸ್ಬೇಕು ಅಂತ ಅನುಮತಿಯನ್ನ ಕೇಳಿದ್ಲು. ಅದಕ್ಕೆ ಆ ಶಿವ ಕೂಡ ಆಶೀರ್ವಾದವನ್ನ ನೀಡಿದ ನಂತರ ಕೋಟಿ ಗಣಗಳಿಗೆ ದೇವಿಯ ದರ್ಶನವನ್ನ ಮಾಡುವ ಆಸೆಯಿಂದ ನಂದೀಶನಿಗೆ ದೇವಿಯ ಬಗ್ಗೆ ಕೇಳಿದಾಗ ದೇವಿಯನ್ನ ನೋಡಲು ನಂದಿ ಕೂಡ ಭೂಲೋಕಕ್ಕೆ ಬಂದನಂತೆ. ಜೊತೆಗೆ ಹರಿಹರ ಬ್ರಹ್ಮ ಕೂಡ ದೇವಿಯ ದರ್ಶನವನ್ನ ಪಡೆದರು. ಇಲ್ಲಿ ನೂರಾರು ವರ್ಷಗಳ ಹಿಂದೆ ನದಿಯ ತೀರದಲ್ಲಿ ಸಿಕ್ಕ 2 ಚಿಕ್ಕ ಮೂರ್ತಿಗಳನ್ನ ಬೆಳೆಸಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಆ ದೇವಿಯ ಮಾರ್ಗದ ದುರ್ಗಮ್ಮ ಎಂದು ಪ್ರಸಿದ್ಧಳಾದ್ಲು. ಹಾಗೆ ಈ ದೇವಸ್ಥಾನದ ಮೂಲಕ ಹಾದು ಹೋಗೋ ಪ್ರತಿ ವಾಹನನು ಇಲ್ಲಿ ನಿಲ್ಲಿಸಿ ಪೂಜೆ ಮಾಡದೆ ಹೋಗೋದಿಲ್ಲ. ಭಕ್ತರು ಬೇಡಿಕೊಂಡು ಕುರಿ ಕೋಳಿಗಳನ್ನ ಬಲಿ ಕೊಡೋ ಸಂಪ್ರದಾಯ ಇಲ್ಲಿದು. ನಾನು ಇಷ್ಟೊತ್ತು ಹೇಳಿದ ಕತೆ ಜಾನಪದ ಹಾಡುಗಳು, ಭಕ್ತರ ನಂಬಿಕೆ ಹಾಗೆ ಪೂರ್ವಜರಿಂದ ಸಿಕ್ಕ ಕಥೆಯಾಗಿದೆ. ನಿಮಗ್ ಕೂಡ ಈ ದೇವಸ್ಥಾನ ಗೊತ್ತಾಯ್ತಾ? ಹಾಗಾದ್ರೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.